ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಹಾಸನ್ 2,000 ಹುಡುಗಿಯರಲ್ಲ 7-8 ಸಾವಿರ ಹುಡುಗಿಯರಿಗೆ ರೇಪ್ ಮಾಡಿದ್ದಾನೆ. ವಿಡಿಯೋ ಮಾಡ್ಕೊಂಡಿದ್ದಾನೆ. ಪೊಲೀಸ್ನವರು ನಿನ್ನೆ ಅವನು ಜರ್ಮನಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ನಿಮ್ಮ ಇಂಟೆಲಿಜೆನ್ಸಿ ಏನು ಕತ್ತೆ ಕಾಯ್ತಾಯಿತ್ತೆ ಗುಪ್ತಚರ ಇಲಾಖೆ? ಪೊಲೀಸ್ನವರೇ ಪಿಂಪ್ ಆಗಿದ್ದಾರಲ್ಲ, ಈ ಪೊಲೀಸ್ನವ್ರನ್ನೂ ರೇಪ್ ಮಾಡಿದಾರಲ್ಲ. KPSSC ಅಂಡರ್ ಬರೋ ಸುಮಾರು ಜನದ ವೀಡಿಯೋಗಳಿದೆಯಲ್ಲ ಅಲ್ಲಿ. ಅಲ್ಲಿ ಜರ್ಮನಿಂದ ಅಲ್ಲ ಸರ್ಪುಳಿ ಯಾಕೆ ಕೇಳ್ಕೊಂಬರ್ಬೇಕು ಅವನ್ನ? ಬಸ್ಟರ್ಡ್ ರೇಪಿಸ್ಟ್ ಅವನು. ದೇವೇಗೌಡ HD ದೇವೇಗೌಡ ಏನು ಕತ್ತೆ ಕಾಯ್ತಾವನ? ಕುಮಾರಸ್ವಾಮಿ ಅವನೊಬ್ಬ ರೇಪಿಸ್ಟು. ದೇವೇಗೌಡನ ಫ್ಯಾಮಿಲಿಗೆ ಇಲ್ಲಿ BJPಯಲ್ಲಿ ಮಿಸ್ಯೂಸ್ ಮಾಡೋಕ್ಕೆ ಬಿಡೋದಿಲ್ಲ. ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಿ ಬಂದ್ಬಿಟ್ಟು 2,000 ಮಹಿಳೆಯರಿಂದನೂ ಕೇಸ್ ಮಾಡಿಸ್ಬಿಟ್ಟು ಒಳಗಡೆ ಹಾಕಬೇಕು. ಸ್ಟೇಟ್ ಪೊಲೀಸ್, ರಾಜ್ಯದ ಪೊಲೀಸ್, ಜರ್ಮನಿಲಿರೋಂಥ ಪೊಲೀಸ್ನವರು ಜರ್ಮನಿ ಒಳಗಡೆ ಬಿಡ್ಕೋಬೇಡಿ. ಜರ್ಮನಿ ಗೌರ್ಮೆಂಟಿಗೆ ಹೇಳ್ತಾ ಇದ್ದೀನಿ, ಪ್ರಜ್ವಲ್ ರೇವಣ್ಣನ ನಿಮ್ಮ ಕಂಟ್ರಿಲಿ ಇಟ್ಕೊಂಬಿಡ್ರಿ. ಅಲ್ಲಿಂದನೇ ಬೂಟ್ ಕಲ್ಲಲ್ಲಿ ಒದ್ದು ಇಂಡಿಯಾಗೆ ಕಳಿಸ್ಕೊಡ್ರಿ. ಇಂಡಿಯಾಗೆ ಕಳಿಸ್ಕೊಡ್ರಿ. ಅವನ ಅಪ್ಪನ ಮನೆದಲ್ಲ, ಯಾವನ್ ಕಾಲ್ ಮಾಡಿದ್ರು ಕೇಳಕ್ಕೆ ಹೋಗ್ಬೇಡ್ರಿ. ರಾಜ್ಯದಲ್ಲಿರೋಂಥ ಯಾರಿಗೆ SIT ಕೊಟ್ಟಿದ್ದಾರಂತೆ, ಯಾರಿದ್ದೀರ ADGP ಏನೋ ನನಗೆ ಗೊತ್ತಿಲ್ಲ, ಇಮಿಡಿಯೇಟಾಗಿ ಅವ್ನು ಅರೆಸ್ಟ್ ಆಗಬೇಕು. ಕಸ್ಟಡಿ ತೊಗೊಳ್ಳಿ. ಹಾಗೆ ತುಂಡಿ ಇದೆಯಲ್ಲ ಕಟ್ ಮಾಡಿಬಿಡಿ ಸಾಕ್ಬಿಡ್ರಿ. ಅವನು MP ಆದ್ರೇನು ಮತ್ತೊಬ್ಬ ಆದ್ರೇನು ಕಟ್ ಮಾಡಿಸ್ಬಿಡಿ. ಕೋರ್ಟ್ ಆರ್ಡ್ರ್ ಮಾಡಿಸ್ಬಿಟ್ಟು ಕಟ್ ಮಾಡಿಸ್ಬಿಡಿ. ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಹೈಕೋರ್ಟು CJ ಟೇಬಲಿಗೆ ಸಬ್ಮಿಟ್ ಮಾಡಿ. 2,000 ವಿಡಿಯೋ ಸಬ್ಮಿಟ್ ಮಾಡಿಬಿಟ್ಟು ಕಟ್ ಮಾಡಿ ಬಿಸಾಕ್ರಿ. ತುಂಡಿನ ಕಟ್ ಮಾಡಿ ಬಿಸಾಕಬೇಕು. ತಗೊಂಡೋಗಿ ಜೈಲಲ್ಲಿಡ್ರಿ. ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ. ಅವನಿಗೊಂದು ಕಾನೂನು, ಜನಸಾಮಾನ್ಯರಿಗೊಂದು ಕಾನೂನಲ್ಲ, ಎಲ್ಲವನಿಗೂ ಒಂದೇ ಕಾನೂನು. ಸರ್ಪುಳಿ ಅವ್ನು ತಪ್ಪು ಮಾಡಿದ್ದಾನೆ. ಸರ್ಪುಳಿ ಹಾಕೊಂಡು ಎಳ್ಕೊಬರ್ಬೇಕು ರಾಜ್ಯದ ಪೊಲೀಸ್ ಇಲಾಖೆ. ಇಲ್ಲ ಅಂದರೆ ಈ ಕೇಸಲ್ಲಿ ಎಲ್ಲರೂ ತಗ್ಲಾಕಂತೀರಾ, ಪ್ರತಿಯೊಬ್ಬನು ತಗ್ಲಾಕಂತೀರಾ. ಅವ್ನು ಹೆಂಗ್ರಿ ಜರ್ಮನಿ ಹೋಗ್ತಾನೆ? ನಿಮ್ಮದು ಗುಪ್ತಚರ ಇಲಾಖೆ ಸತ್ತೋಗಿತ್ತಾ? 3 ಪಾರ್ಟಿ ಕ್ರಿಮಿನಲ್ಸ್ ಇದ್ದಾರೆ. ಅವನೊಬ್ಬನೇ ಅಲ್ಲ, 7-8 ಸಾವಿರ ಜನ ಹುಡುಗಿಯರನ್ನ ಅವ್ನು ರೇಪ್ ಮಾಡಿದ್ದಾನೆ. ಇನ್ನೂ ಸುಮಾರು ಜನ ಲಿಸ್ಟ್ ಇದೆ. ಪ್ರತಿಯೊಬ್ಬನಿಗೂ ಪನಿಷ್ಮೆಂಟ್ ಆಗಬೇಕು. ಇದರ ಪತ್ರಕರ್ತರುಗಳದ್ದು ವಿಡಿಯೋಗಳಿದೆ, ಪೊಲೀಸ್ನವ್ರದ್ದು ವಿಡಿಯೋಗಳಿದೆ, ಸುಮಾರು ಜನ ರೇಪಿಸ್ಟ್ಗಳಿದ್ದಾರೆ. ಎಲ್ಲವನಿಗೂ ಆಗುತ್ತೆ. ಈಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅದು ಅನ್ಲಿಮಿಟೆಡ್ ಮುಗಿದಿದೆ. ನಾನು ಮಿಡ್ನೈಟ್ 12 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಎಷ್ಟು ಡೇಟ್ ಇವತ್ತು? ಆ್ಯಕ್ಚುಲಿ ನಾನು ಇವತ್ತು ಅವ್ರು ಎಲೆಕ್ಷನ್ 26ಕ್ಕೆ ಆಗುತ್ತೆ. ನಿನ್ನೆ ಬೆಳಗ್ಗೆ 27ನೇ ತಾರೀಕು ಯಾರಿಗೆ 3 ಗಂಟೆಗೆ ಜರ್ಮನಿ ಹೋಗ್ಬಿಡ್ತಾನಂತೆ. ಅದೇಂಗ್ರಿ ಹೋಗ್ತಾನೆ? ಅದೆಂಗೆ ಹೋಗ್ತಾನೆ? 27ನೇ ತಾರೀಕು 3 ಗಂಟೆ ಅದೆಂಗೆ ಜರ್ಮನಿ ಹೋಗ್ಬಿಡ್ತಾನೆ? ಇವಾಗ 28 ಈಗ ನಂದು ಅನ್ಲಿಮಿಟೆಡ್ ಇರೋದ್ರಿಂದ ನಾನು ಮಿಡ್ನೈಟ್ 12 ಗಂಟೆಗೆ ಇದನ್ನು ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲಿ. ಬೂಟ್ ಕಾಲಲ್ಲಿ ಓದಿ ಎಳ್ಕೊಂಬರ್ಬೇಕು. ರಾಜ್ಯದ ಪೊಲೀಸ್ ಇಲಾಖೆ ಹೇಳ್ತಾ ಇದ್ದೀನಿ, ಬೂಟ್ ಕಲ್ಲಲ್ಲಿ ಓದಿ ಅರೆಸ್ಟ್ ಮಾಡಬೇಕು. ನಾನು ಆಲ್ರೆಡಿ ಮೆಸೇಜ್ ಹಾಕಿದ್ದೀನಿ. DGIGP ನಂಬರಿಗೂ ಮೆಸೇಜ್ ಹಾಕಿದ್ದೀನಿ, ಕಮಿಷನರ್ ನಂಬರಿಗೂ ಒಂದು ಮೆಸೇಜ್ ಹಾಕಿದ್ದೀನಿ, ಡಿಸ್ಟಿಕ್ ನಮ್ಮ ಚಿಕ್ಕಮಗಳೂರು ಜಿಲ್ಲೆ SP ಮತ್ತು DC ಮೆಸೇಜ್ ಹಾಕಿದ್ದೀನಿ. ಅರೆಸ್ಟ್ ಮಾಡಿ ಕರ್ಕೊಬೇಕು. ನಾನು ಜೈಲಿಂದ ಬಂದಮೇಲೆ ಫಸ್ಟ್ ಮೆಸೇಜ್ ಹಾಕಿರೋದು 4 ಮೆಸೇಜ್. ಯಾವನಿಗೂ ಮೆಸೇಜ್ ಮಾಡಿಲ್ಲ, ಯಾವಳಿಗೂ ಮೆಸೇಜ್ ಮಾಡಿಲ್ಲ. ಇದೇ ಕೇಸಲ್ಲಿ ಫಸ್ಟ್ ಮೆಸೇಜ್ ಮಾಡಿದ್ದೀನಿ. ಪಬ್ಲಿಕ್ಕಿಗೊಂದು, ಮತ್ತೊಬ್ಬನಿಗೊಂದಿಲ್ಲ, MP MLAಗೊಂದಿಲ್ಲ, ಕಾರ್ಯಾಂಗದ ಮಂದಿಗೊಂದಿಲ್ಲ. ನೀವೆಲ್ಲ ರೇಪಿಸ್ಟ್ಗಳು ಸೇರಿಸಿ ಮುಚ್ಚಾಕ ತಂತ್ರಗಾರಿಕೆ ಇಲ್ಲ. ಇದರ ಜಡ್ಜಸ್ ಕೂಡ ಅವನು ಸ್ಟೇ ಕೊಟ್ಟಿದ್ದಾನಂತೆ, ಸ್ಟೇ ವೆಕೆಟ್ ಮಾಡಬೇಕು. ಸ್ಟೇ ವೆಕೆಟ್ ಆಗಲೇಬೇಕು. 2,000 ಮಹಿಳೆಯರದು ವಿಡಿಯೋ ಇರೋದು. ಯಾರು ಜಡ್ಜ್ ಇದ್ದಾರೋ ವಾಲಂಟ್ರಿಗೆ ಸುಮೋಟೋ ಕೇಸ್ ಮಾಡ್ಕೊಳ್ಳಿ. 2,000 ಇಟ್ಟರು ಅದೇ ಜಡ್ಜ್ ಹತ್ರನೇ ತುಣಿ ಕಟ್ ಮಾಡೋಕೆ ಆದೇಶ ಮಾಡಿಸಿ ಹೇಳ್ತೀನಿ. ಕಟ್ ಮಾಡಿ ಬಿಸಾಕಬೇಕು. ಯಾವನಾದ್ರೇನು ಅದೇ ಜಡ್ಜ್ ಹತ್ರ ಹಾಕ್ರೆ ಹೇಳ್ತೀನಿ ಪಿಟಿಷನು. ರಾಜ್ಯದಲ್ಲಿ ಪೊಲೀಸರು ಗಡಿಸ್ರು ಯಾರು ಇಲ್ವಾ? ಅದೇ ಎಲ್ಲಿ ಸ್ಟೇ ಆಗಿದೆಯೋ ಅದೇ ಇದ್ರ ಹತ್ರ ಎಲ್ಲ ವೀಡಿಯೋ ಸಬ್ಮಿಟ್ ಮಾಡಿಬಿಟ್ಟು ತುಣ್ಣಿ ಕಟ್ ಮಾಡೋಕ್ಕೆ ಆದೇಶ ಮಾಡಿ. ಆದೇಶ ಮಾಡಿಸ್ಕೊಬಂದ್ಬಿಟ್ಟು ತುಣ್ಣಿ ಕಟ್ ಮಾಡಿ ಕಸಿ ಮಾಡಿರಿ ಹೇಳ್ತೀನಿ. ಜರ್ಮನಿಲಿ ಇಟ್ಕೊಬೇಡ್ರಿ. ಗೋರ್ಮೆಂಟ್ ಹೇಳ್ತಾ ಇದ್ದೀನಿ, ನಿಮ್ಮ ಗೋರ್ಮೆಂಟ್ ಉಳಿಬೇಕಾ? ಜರ್ಮನಿಲಿ ಇಡಬಾರ್ದು. ಅವನ್ನ ಅಲ್ಲಿಂದ ಅರೆಸ್ಟ್ ಮಾಡಿ ಬೂಟ್ ಕಲ್ಲಲ್ಲಿ ಓದಿ ಇಡ್ಡಕ್ಕೆ ಹಾಕಿ ಹೇಳ್ತೀನಿ. ಅದು ಯಾವನ್ ಬರ್ತಾ ನಾವು ನೋಡ್ತೀವಿ.